ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಮಶ್ರೂಮ್ ದೊನ್ನೆ ಬಿರಿಯಾನಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನು ಮಶ್ರೂಮ್ನ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಬೇಕಾಗಿರೋ ಪೇಸ್ಟ್ನ ಮೊದಲು ರುಬ್ಬಿಟ್ಕೊಂಡು ಅದಾದಮೇಲೆ ನಾನು ಪ್ರಿಪೇರ್ ಮಾಡೋದನ್ನ ತೋರಿಸ್ತೀನಿ. ಇಲ್ಲಿ 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಶುಂಠಿ. ಅಂದರೆ ನಾನು 1.5 ಗ್ಲಾಸ್ ಅಕ್ಕಿಗೆ ಕ್ವಾಂಟಿಟಿನ ತೋರಿಸ್ತಾ ಇರೋದು. ನೀವು ಹೇಗೆ ಎಷ್ಟು ಹಾಕ್ತೀರಾ ಅದ್ರ ಮೇಲೆ ನೀವು ಚೇಂಜ್ ಮಾಡ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಮತ್ತು ಖಾರಕ್ಕೆ ಎಷ್ಟು ಬೇಕು ಮೆಣಸಿನ್ಕಾಯಿ. ಇದು ಖಾರ ಇದೆ, ನಾನು ಅದಕ್ಕೆ ಬರೀ 3 ಮೆಣಸಿನ್ಕಾಯಿ ಬಳಸ್ತಾ ಇದ್ದೀನಿ. ನಾನು ನೀರು ಹಾಕಿ ರುಬ್ಕೊಳ್ಳಲ್ಲ, ಮೊಸರನ್ನ ಹಾಕಿ ರುಬ್ಕೊಳ್ತೀನಿ. ಹೇಗೋ ಮೊಸರು ಹಾಕಲೇಬೇಕು, ಅದಕ್ಕೆ ಮೊಸರಲ್ಲೇ ರುಬ್ಕೊಳ್ತೀನಿ ನಾನು. ಇದನ್ನ ಈಗ ರುಬ್ಕೊಂಡು ಬರ್ತೀನಿ. ಕುಕ್ಕರ್ ಬಿಸಿಯಾಗಿದೆ. ನಾನಿಲ್ಲಿ 2 ರಿಂದ 3 ಟೇಬಲ್ ಸ್ಪೂನು ಎಣ್ಣೆ ಹಾಕೊಳ್ತೀನಿ. ಮಾಮೂಲಿ ಬಿರಿಯಾನಿ ಅಥವಾ ಬಾತ್ಗೆ ಏನೆಲ್ಲ ಹಾಕ್ತೀವಿ, ಸೊಪ್ಪು, ಏಲಕ್ಕಿಕಾಯಿ, ಚಕ್ಕೆ, ಲವಂಗ, ಮೆಣಸು, ಮರಾಠ ಮಗು, ಅನಾನಸು, ಕಸ್ತೂರಿ ಮೆಥಿ ಎಲ್ಲನೂ ಹಾಕ್ತಾ ಇದ್ದೀನಿ. ಎರಡು ಮೀಡಿಯಂ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಜಸ್ಟ್ ಗಮನ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಈಗ ಸ್ವಲ್ಪ ಹಾಕೋತಾ ಇದ್ದೀನಿ. ಈರುಳ್ಳಿ ಕಂಪ್ಲೀಟಾಗಿ ಬಾಡಿದೆ. ಈಗ ಸ್ವಲ್ಪ ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ, ಇದಕ್ಕೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ಇದನ್ನೊಂದು 2 ನಿಮಿಷ ಆ ಪೇಸ್ಟ್ದು ಹಸಿ ಸ್ಮೆಲ್ಲು ಹೋಗೋ ಅಷ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನ ಹಾಕೊಳ್ತಾ ಇದ್ದೀನಿ ಇವಾಗ. ಇದನ್ನು 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಜಾಸ್ತಿ ಬೇಕಾಗಲ್ಲ. ಮಶ್ರೂಮ್ ಬೇಗನೆ ಕುಕ್ ಆಗುತ್ತೆ. ಈಗ 1 ಹುಳಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ನಿಮಿಷ ಫ್ರೈ ಆಗ್ಬೇಕಷ್ಟೆ. ನಾನು ಮೊದಲೇ ಹೇಳ್ದಾಗೆ 1.5 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಈಗ ನಾನು ಅದಕ್ಕೆ ಅಕ್ಕಿ ಹಾಕೊಳ್ತಾ ಇದ್ದೀನಿ. ನಂದು ಹಳೆ ವಿಡಿಯೋಸ್ಗಳು ನೋಡಿರೋರಿಗೆ ಗೊತ್ತಾಗುತ್ತೆ. ನಾನು ಯಾವಾಗಲೂ ಹೇಳೋ ಥರ ಅಕ್ಕಿನ ಹಾಕಿ ಆಮೇಲೆ ನಾನು ನೀರು ಹಾಕ್ಕೊಳ್ಳೋದು. ಯಾಕಂದರೆ ನೀರು ಎಷ್ಟಿರುತ್ತೆ, ಏನಾದರೂ ಇರುತ್ತಾ ಇಲ್ವಾ, ಕರೆಕ್ಟಾಗಿ ಹಾಕ್ಬೇಕಾ ಅನ್ನೋದು ಗೊತ್ತಾಗುತ್ತೆ. ಇದರಲ್ಲಿ ಯಾವುದೇ ನೀರಿನ ಅಂಶ ಇಲ್ಲ. ಇವಾಗ ನಾನು 1.5 ಗ್ಲಾಸ್ಗೆ 3 ಗ್ಲಾಸ್ ನೀರನ್ನ ಹಾಕ್ಕೊಳ್ತೀನಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆ ಹಿಂಡ್ಕೊತಾ ಇದ್ದೀನಿ. ಇವಾಗ ಬೇಕು ಅಂದರೆ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳಲ್ಲೂ ಹೇಳ್ತೀನಿ, ಉಪ್ಪು ಖಾರ ಏನಾದರೂ ಕರೆಕ್ಟಾಗಿದೆಯಾ ಇಲ್ವಾ, ಇನ್ನೇನಾದರೂ ಪೌಡ್ರುಗಳು, ಮಸಾಲೆ ಪೌಡ್ರುಗಳು ಬೇಕಾಗತ್ತಾ ನೋಡ್ಕೋಬೋದು. ನಾನು ಒಂದು ಕುದಿ ಬಂದಮೇಲೆ ಮುಚ್ಚೋದು. ಉಪ್ಪು ಖಾರ ಎಲ್ಲ ಸರಿಯಾಗಿತ್ತು. ನಾನಿಲ್ಲಿ 2 ಟೇಬಲ್ ಸ್ಪೂನು ಮನೇಲೇ ಮಾಡಿರೋ ತುಪ್ಪನ ಹಾಕ್ತಾಯಿದ್ದೀನಿ. 2 ವಿಷಲ್ ಕೂಗಿಸ್ಕೊಳ್ತೀನಿ.
ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.